ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರಕ್ಕೆ ತುಂಬ ವಿಶೇಷತೆ ಇದೆ. ಕಲಿಯುಗದ ಭಗವಂತನು ಅಂದರೆ ಶ್ರೀ ಮಹಾವಿಷ್ಣು ನಮ್ಮ ಕಣ್ಣೀರನ್ನು, ನಮ್ಮ ಬಡತನವನ್ನು, ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಹೋಗಲಾಡಿಸುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಶನಿವಾರ ಶ್ರೀ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡೋದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾವುದೇ ರೀತಿಯಲ್ಲಾದ್ರೂ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಫೋಟೋ ಇಟ್ಕೊಂಡಿರ್ತಾರೆ ದೇವ್ರ ಮನೆಯಲ್ಲಿ. ಅದು ಯಾವಾಗಲೂ ಅಷ್ಟೇ ಸೆಂಟ್ರಲ್ಲಿ ಇಟ್ಕೊಳ್ಬೇಕು. ನೀವು ಎಲ್ಲ ರೀತಿಯ ಫೋಟೋಗಳನ್ನು ಇಟ್ಕೊಂಡಾಗಲೂ ಮಹಾವಿಷ್ಣುವಿನ ಫೋಟೋ ಮಧ್ಯದಲ್ಲಿ ಇಟ್ಕೊಂಡಾಗ ಸಕಾರಾತ್ಮಕವಾದಂಥ ಶಕ್ತಿ ಅನ್ನುವಂಥದ್ದು ಆ ಮನೆಗೆ ತುಂಬಿಕೊಂಡಿರುತ್ತೆ, ಜಾಸ್ತಿ ಆಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಮುಖ್ಯವಾಗಿ ಶನಿವಾರದ ದಿನಗಳಲ್ಲಿ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಯಾವುದೋ ಒಂದು ರೂಪದಲ್ಲಿ ತುಂಬ ನಷ್ಟಕ್ಕೆ ಗುರಿಯಾಗಿರ್ತೀವಿ, ಸಾಲಕ್ಕೆ ಗುರಿಯಾಗಿರ್ತೀವಿ. ಮನೆಯಲ್ಲಿ ಬಡತನ ಅನ್ನೋದು ಇರುತ್ತೆ. ಎಷ್ಟು ದುಡಿತಾ ಇದ್ರೂ ಸಾಲಲ್ಲ. ಕಷ್ಟ ಜಾಸ್ತಿ ಆದಾಗ ಪ್ರತಿನಿತ್ಯ ನಮ್ಮ ಮನಸ್ಸು ಚೆನ್ನಾಗಿರೋದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ನಾವು ಜಗಳ ಮಾಡ್ತಾ ಇರ್ತೀವಿ. ಕೆಲಸದ ಜಾಗದಲ್ಲಿರಬಹುದು, ಮನೆಯಲ್ಲಾಗಿರಬಹುದು, ಅಥವಾ ಬೇರೆ ಎಲ್ಲಾದರೂ ಆಗಿರಬಹುದು. ಯಾವುದೂ ಸಂಬಂಧಗಳು ಕೂಡ ಸರಿಯಾಗಿ ನಾವು ನಡೆಸ್ಕೊಂಡು ಹೋಗೋದಿಲ್ಲ. ಅಂದರೆ ಕಷ್ಟಗಳು ಜಾಸ್ತಿ ಆದಾಗ ನಮಗೆ ದುಡ್ಡಿನ ಕೊರತೆ ಅನ್ನೋದು ಇರುತ್ತೆ. ಯಾವಾಗಲೂ ನಮ್ಗೆ ಅವ್ರು ಸಹಾಯ ಮಾಡಿಲ್ಲ, ಈ ರೀತಿ ಆಗಿಲ್ಲ, ಈ ಥರ ಒಂದು ಫ್ರಸ್ಟ್ರೇಷನ್ನಲ್ಲಿ ಇದ್ದುಬಿಡ್ತೀವಿ. ಅಂತಹ ಸಮಯಗಳಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು, ಮಾಡುವಂಥ ಪರಿಹಾರ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದಾಗಿರಬೇಕು. ಅದರಲ್ಲಿ ಇದು ಒಂದು ಕೂಡ. ಪರಿಹಾರ ಶಾಸ್ತ್ರಗಳಲ್ಲಿ ಅರಳಿ ಮರಕ್ಕೆ, ಅರಳಿ ಎಲೆಗೆ ತುಂಬ ವಿಶೇಷತೆ ಅನ್ನೋದಿದೆ. ಪ್ರಕೃತಿ ಮಾತೆ ಯಾವಾಗಲೂ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ತಾಯಿ. ಪ್ರಕೃತಿ ಮಾತೆಯನ್ನು ನಾವು ಕೇಳಿಕೊಂಡಾಗ ಯಾವಾಗಲೂ ಅಷ್ಟೇ ಪೂಜೆಗಳನ್ನು ಪ್ರಕೃತಿ ಮಾತೆಗೆ ನಾವು ಸಲ್ಲಿಸಬೇಕು. ಅಗಾಧವಾದಂಥ ಶಕ್ತಿ ಅನ್ನುವಂಥದ್ದು ಮರ ಗಿಡಗಳಲ್ಲಿ, ಎಲೆಗಳಲ್ಲಿ ಇದೆ. ಹಿರಿಯರು ಅದಕ್ಕೋಸ್ಕರನೇ ಈ ಗಿಡ ಮರ ಎಲೆಗಳನ್ನು ಅವರು ಉಪಯೋಗ ಪಡಿಸ್ಕೊಳ್ತಾಯಿದ್ರು. ಅಗಾಧವಾದಂಥ ಲಾಭವನ್ನು ಪಡ್ಕೊಳ್ತಾಯಿದ್ರು. ತುಂಬ ಶಕ್ತಿ ಅನ್ನೋದು ಇರೋದರಿಂದ ಮುಖ್ಯವಾಗಿ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳಬಹುದು. ಸಂಧ್ಯಾ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಹೇಳ್ತೀವಲ್ವ, ಆ ಸಮಯಕ್ಕೆ ತುಂಬ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಪ್ರಕೃತಿಯಲ್ಲಿ ಸಮಾಧಾನಕರವಾಗಿರೋದ್ರಿಂದ ಸಕಾರಾತ್ಮಕವಾಗಿರುವಂಥದ್ದು ಜಾಸ್ತಿ ಆಗುತ್ತೆ ಪವರು. ಹಾಗೆ ನಕಾರಾತ್ಮಕ ಶಕ್ತಿಯ ಮೇಲೆ ಇದು ಪ್ರಭಾವ ಬೀರೋದ್ರಿಂದ ಕಷ್ಟಗಳು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಸಂಧ್ಯಾ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಬೇಕು. ಎಲ್ಲಾದರೂ ನಿಮಗೆ ಅರಳಿ ಎಲೆ ಸಿಕ್ಕಿದ್ರೆ, ಕೆಳಗಡೆ ಬಿದ್ದಿರುವಂಥ ಅರಳಿ ಎಲೆ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ. ಮರದಲ್ಲಿ ನಾವು ಕೀಳಬಾರ್ದು ಸ್ನೇಹಿತರೆ. ಅರಳಿ ಮರದ್ದು ನೆನಪಿಟ್ಕೊಂಡು ಕೆಳಗಡೆ ಬಿದ್ದಿದ್ರೂ ಪ್ರಕೃತಿ ಮಾತೆಯನ್ನು ಕೇಳಿಕೊಂಡು ಸಮಸ್ಯೆಗಳಿಗಾಗಿ ತಗೊಳ್ತಾ ಇದ್ದೀವಿ, ತಾಯಿ ನಿನ್ನ ಆಶೀರ್ವಾದ ಕೊಡು ಅಂತ ಕೇಳಿಕೊಂಡು ಎಲೆಯನ್ನು ತಗೊಂಡು ಬಂದು ನೀಟಾಗಿ ಒರೆಸ್ಬಿಟ್ಟಿದೆ. ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಈ ಪರಿಹಾರವನ್ನು ನೀವು ರಾತ್ರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲೇ ತಿಳಿಸ್ದೆ, ಈ ಒಂದು ಸಂಧ್ಯಾ ಸಮಯ, ಗೋಧೂಳಿ ಸಮಯ, ನಾವು ಪ್ರದೋಷದ ಕಾಲ ಅಂತ ಹೇಳ್ತೀವಿ. ಆ ಸಮಯಕ್ಕೆ ತುಂಬ ವಿಶೇಷತೆ ಅನ್ನೋದು ಜಾಸ್ತಿ ಇರುತ್ತೆ. ಈ ರೀತಿ ನೀವು ಅದಕ್ಕೆ 3 ಬಟ್ಟನ್ನು ಇಡಬೇಕು. ಕ್ಲೀನಾಗಿ ಒರೆಸ್ಬಿಟ್ಟು ಅರಳಿ ಎಲೆಯನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸ್ವಲ್ಪ ಕುಂಕುಮವನ್ನು ಪೇಸ್ಟ್ ಮಾಡಿಕೊಂಡಿದ್ದೆ. ನಿಮ್ಮ ಕೋರಿಕೆ ಅಥವಾ ನಿಮ್ಮ ಸಮಸ್ಯೆ ಒಂದನ್ನು ನೀಟಾಗಿ ತುಂಬ ಅವಶ್ಯಕತೆ ಇರುವಂಥದ್ದನ್ನು ಒಂದು ಮಾತ್ರ ಬರ್ಕೊಳ್ಬೇಕು. ಸಾಲ ತೀರಬೇಕು ಅಂತ ಇದರಲ್ಲಿ ತಿಳಿಸಿದ್ದೀನಿ. ನೀವು ಏನಾದರೂ ಬರ್ಕೊಳ್ಬಹುದು. ನಿಮಗೇನು ನಿಮ್ಮ ಮನೆಯಲ್ಲಿ ಕಷ್ಟ ಇರುತ್ತೆ, ಸಮಸ್ಯೆ ಇರುತ್ತೆ, ಅಥವಾ ಕೋರಿಕೆ ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ಬರ್ಕೊಂಡು ಈ ರೀತಿ 3 ಬಟ್ಟನ್ನು ಇಡಬೇಕು. ಕುಂಕುಮ ಪೇಸ್ಟ್ ಮಾಡಿದ್ದೆ ಬರೆದುಬಿಟ್ಟು, ತದನಂತರ ಇದರ ಮೇಲೆ ನೀವು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಬಂದು ತಂತ್ರ ಪರಿಹಾರಗಳಲ್ಲಿ ಯಾರಿಗೆ ಏನಾಗಿರುತ್ತೆ ಅಂದರೆ, ನಮ್ಮ ಏಳಿಗೆಯನ್ನು ಯಾರು ಸಹಿಸೋದಿಲ್ಲ. ನಮಗೆ ಬೇಕಾಗಿರುವಂಥವರು ನಾವು ಅಂದ್ಕೊಳ್ತೀವಿ ಅಷ್ಟೇ. ಇವರು ನಮ್ಮ ಆತ್ಮೀಯರು, ತುಂಬ ಒಳ್ಳೆಯವರು, ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತಂದ್ಬಿಟ್ಟು ಇರ್ತಾರೆ ಸ್ನೇಹಿತರೆ. ಅಷ್ಟೂ ಒಳ್ಳೆಯವರು ಕೂಡ ಇರ್ತಾರೆ ತುಂಬ ಜನ. ಆದರೆ ಕೆಲವೊಬ್ಬರ ಬಗ್ಗೆ ಮಾತ್ರ ಹೇಳ್ತೀನಿ. ಅಂದರೆ
ನಮ್ಮ ಸ್ವಂತದವರೇ ಆಗಿರಬಹುದು, ನಮಗೆ ಬೇಕಾಗಿರುವಂಥವರೇ ಆಗಿರಬಹುದು, ಯಾರೇ ಆಗಿರಬಹುದು. ಅಸೂಯೆ ಜಾಸ್ತಿ ಇರುತ್ತೆ. ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಿಲ್ಲ. ನಾವು ಎಷ್ಟು ಚೆನ್ನಾಗಿ ಇರ್ತೀವಿ, ಅವರು ನಿಂತ್ಕೊಂಡು ಕೂತ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರೆ. ನಮಗಿಂತ ಫಾಸ್ಟಾಗಿ ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ ಅನ್ನುವಂಥ ಹೊಟ್ಟೆ ಉರಿ ಜಾಸ್ತಿ ಇರುತ್ತೆ. ಅದೆಲ್ಲವೂ ಹೋಗಬೇಕು. ಮನೆಯಲ್ಲಿ ಅಲಕ್ಷ್ಮಿಯನ್ನು ಓಡಿಸ್ಬೇಕು. ಯಾಕಂದರೆ ಅಲಕ್ಷ್ಮಿ ಯಾವಾಗಲೂ ಯಾರ ಮನೆ ಹತ್ರ ನಿಂತ್ಕೊತಾಳೆ ಅಂದರೆ ಯಾವಾಗಲೂ ಕಷ್ಟ ಏನಾದರೂ ಒಂದು ಹೇಳ್ಕೊಳ್ಳುವಂಥದ್ದು, ಆರೋಗ್ಯ ಜಾಸ್ತಿ ಕೆಟ್ಟಿದೆ ಅಂತ ಹೇಳ್ಕೊಳ್ಳುವಂಥದ್ದು, ದುಡ್ಡು ಕಾಸು ತುಂಬ ಬೇಕು ನಮಗೆ ಅನ್ನುವಂಥವ್ರು, ಈ ಥರ ನೆಗೆಟಿವ್ ಆಗಿ ಜಾಸ್ತಿ ಯಾರು ಮಾತಾಡ್ತಾ ಇರ್ತಾರೆ ನೋಡಿ, ಅವ್ರ ಮನೆ ಹತ್ರ ಹಾಗೂ ಮನೆಯನ್ನು ಯಾರು ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ ನೋಡಿ, ಅವ್ರ ಹತ್ರ ಜಾಸ್ತಿ ಇರ್ತಾಳೆ. ಅದಕ್ಕೆ ಶ್ರೀ ಮಹಾಲಕ್ಷ್ಮಿ ಅಂಥ ಜಾಗಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಈ ರೀತಿ ಮಾಡಿಕೊಂಡಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ನಾವು ತೊಲಗಿಸೋದಕ್ಕೆ ಬಹಳ ಸೂಕ್ತವಾಗಿರುತ್ತೆ. ಇದನ್ನು ನೀವು ನೆನಪಿಟ್ಕೊಂಡಿದ್ದೆ ನೀಟಾಗಿ ಮಾಡಿಕೊಳ್ಳಿ. ಇದರ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಬಂದು ಗುರುಬಲ ಗಟ್ಟಿ ಮಾಡುತ್ತೆ. ಗುರುವಿನ ಆಶೀರ್ವಾದ ಇದ್ದರೆ ಚಿನ್ನವನ್ನು ಜಾಸ್ತಿ ಕೊಂಡ್ಕೊಳ್ಬಹುದು, ಬಂಗಾರವನ್ನು ಕೊಂಡ್ಕೊಳ್ಬಹುದು. ದುಡ್ಡಿಗೆ ಕೊರತೆ ಅನ್ನೋದು ಬರೋದಿಲ್ಲ. ಅಂದರೆ ಲಕ್ಷಗಳು, ಕೋಟಿಗಳು ಈ ರೀತಿ ನಮಗೆ ಒಂದೇ ಸರಿ ಬರೋದಿಲ್ಲ. ಆದರೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಸ್ಪಷ್ಟವಾಗಿರುವಂಥ ದಾರಿ ನಮಗೆ ಕಾಣಿಸುತ್ತೆ. ನಮ್ಮ ಕೈಯಲ್ಲಿ ಶಕ್ತಿ ಅನ್ನೋದು ಬಂದಾಗ ನಾವು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಏನೆಲ್ಲ ಬೇಕು ನೋಡಿ, ಅದನ್ನು ಭಗವಂತನೂ ಕೊಡ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ಇಷ್ಟನ್ನು ಮಾಡಿಕೊಂಡು ಇದ್ರ ಮೇಲೆ ನೀವು ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕ್ಕೊಳ್ಳಿ. ಕರ್ಪೂರ ಬಂದು ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಪ್ರಾಧಾನ್ಯತೆ ಅನ್ನೋದು ಇದೆ. ಅದಕ್ಕೋಸ್ಕರ ಕರ್ಪೂರವನ್ನು ಸ್ವಲ್ಪ ತಗೊಂಡು ಇದರಲ್ಲಿ ಪುಡಿ ಮಾಡಿ ಹಾಕಿ, ಇದನ್ನು ನೀವು ದೇವರ ಮನೆಯಲ್ಲಿ ಲಕ್ಷ್ಮೀದೇವಿ, ವಿಷ್ಣು ಸ್ವಾಮಿಯ ಫೋಟೋ ಇದ್ದರೆ ಅವರ ಅವತಾರದಲ್ಲಿ ಇರುವಂಥ ಯಾವುದೇ ಫೋಟೋ ಇದ್ದರೂ, ವಿಗ್ರಹ ಇದ್ದರೂ ಇಡಿ. ಈ ಥರ ಇಟ್ಟು ಕೇಳಿಕೊಂಡು 48 ಗಂಟೆಗಳು ಇದು ಮನೆಯಲ್ಲಿ ಇರಬೇಕು ಸ್ನೇಹಿತರೆ. 48 ಗಂಟೆಗಳು ಆದಮೇಲೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ತೆಗೆಯುವಾಗ ನೋಡ್ಕೊಳ್ಳಿ. ಆ 48 ಗಂಟೆಗಳು ಕೂಡ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಇದು ಹಿಡಿದಿಟ್ಕೊಂಡಿರುತ್ತೆ. ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಒಂದು ಪ್ರದೇಶದಲ್ಲಿ ಹಾಕಿ ಬರಬೇಕು. ಇಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ